ಈಗ 101 ಆದ್ಮೇಲೆ ಇನ್ನು ಮಿಕ್ಕಿದೆಲ್ಲ ಏನು, ಮಿಕ್ಕಿದ ತಾಲೂಕು ಆಟೋಮೆಟಿಕ್ ಆಗಿ ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ತಾಲೂಕುಗಳು ಕೂಡ ಡ್ರಾಟ್ ಎಫೆಕ್ಟೆಡ್ ಇದಾವೆ, ಅವಾಗ ಅದು ಯಾವಾಗ ಡಿಕ್ಲೇರ್ ಮಾಡ್ತೀರಾ ಅಂತ ಕೇಳಬಹುದು. ಅದರಲ್ಲಿ ಈ 101ರಲ್ಲಿ ಸಿವಿಯರ್ ಅಂಡ್ ಮಾಡ್ರೇಟ್ ಅಂತ 2 ಕ್ಯಾಟಗರಿ ಇದೆ. ಅದು ಲಿಸ್ಟ್ ಎಲ್ಲ ಕೊಡ್ತೀನಿ ನಾನು ನಿಮಗೆ. ಐ ವಿಲ್ ಗಿವ್ ಯು ಪ್ರಿಂಟ್ ಇದು ಮಾಡ್ಕೊಂಡಿದ್ದೀರ. 89 ತಾಲೂಕಾಸು ಸಿವಿಯರ್ ಇದೆ. ಔಟ್ ಆಫ್ 101 ತಾಲೂಕಾಸ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಎಫೆಕ್ಟೆಡ್, 89 ತಾಲೂಕಲ್ಲಿ ಸಿವಿಯರ್ ಇದೆ ಮತ್ತು 13 ತಾಲೂಕಿನಲ್ಲಿ ಮಾಡರೇಟ್ ಇದೆ. 12. ಆಮೇಲೆ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಈಗ ನಮ್ಮಲ್ಲಿ ಏನಾಗಿದೆ, ಏನು ಈ ತಾಲೂಕು ಆಗಿಲ್ಲ, ಡಿಕ್ಲೇರ್ ಆಗಿಲ್ಲ, ಆ ತಾಲೂಕು ಡಿಕ್ಲೇರ್ ಆಗಿಲ್ಲ ಅಂತದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ, ಮಳೆ ಆಗಿಲ್ಲ ಅಂತೇಳಿ. ಇಡೀ ರಾಜ್ಯದಲ್ಲೇ ಆಗಿಲ್ಲ ಅಂದಾಗ ಅಲ್ಲಿ ಇಲ್ಲಿ ಒಂದು ಚೂರು ಮಳೆ ಆಗಿರ್ಬೋದು. ಆದರೆ ನಾವು ಏನು ಮಾಡ್ತೀವಿ ಅಂದರೆ, ಈ 101 ಡಿಕ್ಲೇರ್ ಆಗಿದ್ಮೇಲೆ ಈಗ ಫಸ್ಟ್ ಫೇಸಲ್ಲಿ, ನೆಕ್ಸ್ಟ್ ಫೇಸಲ್ಲಿ ಇದನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. 15 ಎವ್ರಿ 15 ಡೇಸ್ ರಿವ್ಯೂ ಮಾಡ್ತೀವಿ. ಎವ್ರಿ 15 ಡೇಸಲ್ಲಿ ಯಾವ್ಯಾವ ತಾಲೂಕ ಈ ಪ್ಯಾರಾಮೀಟರ್ಸ್ ಒಳಗಡೆ ಬರುತ್ತೆ, ಸಿವಿಯರ್ ಆರ್ ಮಾಡರೇಟ್, ಆ ತಾಲೂಕುಗಳನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ನಮಗೇನು ನಮ್ಮ ತಾಲೂಕ ಆಗಿಲ್ಲ, ಡಿಕ್ಲೇರ್ ಆಗಿಲ್ಲ ಅಂತ ಆತಂಕ ಬೇಡ. ಎವ್ರಿ 15 ಡೇಸ್ ನಾವು ರಿವ್ಯೂ ಮಾಡ್ತೀವಿ. ಯಾವ ತಾಲೂಕುಗಳು ಬಿಟ್ಟು ಹೋಗಿದೆ ಅದನ್ನೆಲ್ಲ ನಾವು ಗ್ರೌಂಡ್ ಟ್ರೂತಿಂಗ್ ಮಾಡಿ, ಮತ್ತೆ ಅದು ಆ ಪ್ಯಾರಾಮೀಟರ್ಸ್ಗೆ ಕ್ವಾಲಿಫೈ ಆದರೆ ಅವುಗಳನ್ನು ಕೂಡ ನಾವು ಡಿಕ್ಲೇರ್ ಮಾಡ್ತೀವಿ. ಅದು ಇದೆ. ನಾವು ಹೋಬಳಿ ವಾರು ಹೋಗಿದ್ದೀವಿ. ಹೋಬಳಿ ಡೇಟಾನು ನಮ್ಮ ಹತ್ರ ಇದೆ. ಹೋಬಳಿ ವಾರು ಗ್ರೌಂಡ್ ಟ್ರೂತಿಂಗ್ ಮಾಡುವಾಗ ಹೋಬಳಿಗೆ ಹೋಗಿ ಹೋಬಳಿ ವಾರು ಪಂಚಾಯತ್ ಆ ಡೇಟಾ ನಮಗೆ ಸಿಕ್ಕಿದ ಮೇಲೇನೆ ಅನಲೈಸ್ ಮಾಡಿ ನಾವು ಅದನ್ನ ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ತೀವಿ. ಸುಮ್ಮನೆ ಬ್ಲೈಂಡ್ ಆಗಿ ಮಾಡೋದಿಲ್ಲ. ಇಲ್ಲ, ಅದಕ್ಕೆ ಆವರೇಜ್ ತಗೊಂತೀವಿ ನಾವು. ಯೂನಿಟ್ ತಾಲೂಕನ್ನ ಯೂನಿಟ್ ಅಂತ ತಗೊಂಡು ಡಿಕ್ಲೇರ್ ಮಾಡುತ್ತೆ. ಅದರಿಂದ ಅದು ನಡೆದಿದೆ.